ನಾವು ರೆಡಿ ಆಗಿಬಿಟ್ಟು ಲಗೇಜ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಹೊರಟ್ವಿ ಬಸ್ ಸ್ಟ್ಯಾಂಡ್ಗೆ. ಯಾಕೆ ಎಲ್ಲಿಗೆ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗತ್ತೆ. ಇದಿನ್ನು ಮೊದಲ ಅಧ್ಯಾಯ, ಕಥೆ ಇವಾಗ ಶುರುವಾಗ್ತಿದೆ. ಇದು ಬಂದ್ಬಿಟ್ಟು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಬಸ್ ಆ್ಯಕ್ಚುಲಿ ಈವ್ನಿಂಗ್ 7 PM ಇತ್ತು. ಪುಟ್ಪರ್ತಿ ಬಸ್ ಬೆಳ್ಳಾರಿಗೆ ಸ್ಟಾಪ್ ಕೊಡುತ್ತೆ. ಹಾಗಂತ ನಮ್ಮ ಅತ್ತೆ ಮನೆಗೆ ಹೊರಟೆ ಅನ್ಕೊಂಡ್ರಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ. ಇಲ್ಲ ಫ್ರೆಂಡ್ಸ್, ನಮ್ಮ ಅತ್ತೆ ಮಗಳು ಅಂದರೆ ನಮ್ಮ ಕಕ್ಕಿ ಆಗ್ತಾರೆ. ಅವರು 2 to 3 days ರಜೆ ಇತ್ತು ಅಂತ ನಮ್ಮ ಮನೆಗೆ ಬಂದಿದ್ರು ಅಷ್ಟೇ. ಅದಕ್ಕೆ ಅವ್ರಿಗೆ ಕಳಿಸ್ಕೊಡೋಣ ಅಂತ ಸಿಟಿಗೆ ಬಂದ್ವಿ, ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು. ಸೊ ಅವ್ರ ಬಸ್ ಸ್ವಲ್ಪ 7 PM ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿದ್ವಿ. ನಾವು ಅಲ್ಲೇ ವೇಟ್ ಮಾಡ್ತಾ ಇದ್ವಿ ಬಸ್ ಬರೋ ತನಕ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ವಾರಗಿತ್ತಿ ಮಗನೂ ಕೂಡ ಅವ್ರ ಜೊತೆಗೆ ಹೋಗ್ತಿದ್ದಾನೆ. ನನ್ನ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಟೈಮ್ ಪಾಸ್ ಆಗಲ್ಲ ಅಂತ ಇದ್ದ. ಇವರು ಕೂಡ ಬಂದಿದ್ರಲ್ವಾ, ಹೇಗಿದ್ರು ಅವ್ರ ಜೊತೆಗೆ ಹೋಗ್ತಾನೆ ಅಂದ್ಬಿಟ್ಟು ಕಳಿಸ್ತಾ ಇದ್ದೀವಿ. ಇಬ್ಬರದು ಮನೆ ಅಲ್ಲೇ ಹತ್ತತ್ರನೇ ಬರೋದು, ಅಂದರೆ ಬೆಳ್ಳಾರಿಯಲ್ಲೇ ಬರೋದು. ಸ್ವಲ್ಪ ದೂರ ಇದೆ ಅಷ್ಟೇನೆ, ಹೋಗ್ಬಿಡ್ತಾನೆ, ವಾಕೇಬಲ್ ಡಿಸ್ಟೆನ್ಸು. ಅದಕ್ಕೆ ಅವ್ರ ಜೊತೆಗೆ ಹೋದ. ಕರೆಕ್ಟ್ 7 PMಗೆ ಬಸ್ ಬಂತು. ಅವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಶಾಪಿಂಗ್ಗೆ ಅಂತ ಬಂದಿದ್ದು. ತುಂಬ ಚೆನ್ನಾಗಿರೋ ಗಿಫ್ಟ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ರಿ ಇಲ್ಲಿ. ಖುಷಿ ಹೋಮ್ಗೆ ಸ್ಕೂಲ್ ಬುಕ್ಸ್ ಬೇಕಾಗಿತ್ತು, ಹಾಗಾಗಿ ಅವರು ಅವ್ರ ಪಪ್ಪನ್ನ ಕರ್ಕೊಂಡು ಮೇಲಿನ ಫ್ಲೋರಿಗೆ ಹೋಗಿದ್ರು. ಅವ್ರು ಬರೋ ಅಷ್ಟೊತ್ತಿಗೆಲ್ಲ ನಾನು ಒಂದು ಗಿಫ್ಟ್ ಪರ್ಚೇಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೆ. ಯಾರಿಗೆ ಅಂತ ಗೊತ್ತಾಗತ್ತೆ ಮುಂದೆ, ನೋಡ್ತಾ ಇರಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಮ್ ಗೌಡ್ರ ಬರ್ತಡೇ ಇತ್ತು ಫ್ರೆಂಡ್ಸ್, 6th April ಮಂಡೇ. ಅದಕ್ಕೆ 12 AM ಆಗೋ ತನಕ ಎಚ್ಚರ ಇದ್ದು ಸಿಂಪಲ್ ಆಗಿ ಸೂಪರ್ ಆಗಿ ಬರ್ತಡೇ ವಿಶ್ ಮಾಡಿದ್ವಿ ನಾವು. ರಿಲೇಟಿವ್ಸ್ನೆಲ್ಲ ಕಳ್ಸಿಕೊಟ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ತನಕ ಅಂದರೆ 10:40 PM ಆಗ್ಬಿಟ್ಟಿತ್ತು. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ನಿದ್ದೆ ಮಾಡೋ ಥರ ನಾಟಕ ಮಾಡಿದ್ವಿ. ಆಮೇಲೆ ಅವ್ರಿಗೆ ಸರ್ಪ್ರೈಸ್ ವಿಶ್ ಮಾಡಿದ್ದು ನಾವು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದಾಗಿತ್ತು ಫ್ರೆಂಡ್ಸ್ ಬರ್ತಡೇ ಮಿನಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಂಡ್ ತನಕ ಯಾರು ನೋಡಿದಾರೆ ಅವರಿಗೆಲ್ಲ ಬಾಯ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಆಲ್.